ಕಾರವಾರದಲ್ಲಿ ಪದೇ ಪದೇ ಗುಡ್ಡ ಕುಸಿತದ ವರದಿಗಳು ಕೇಳಿ ಬರ್ತಾ ಇದೆ. ಎಲ್ಲಿ ಅನಾಹುತ ನಡೆದಿತ್ತೋ ಅಲ್ಲಿ ಮತ್ತೆ ಗುಡ್ಡ ಕುಸಿತದ ವರದಿ ಬರ್ತಾ ಇದೆ. ಶಿರೂರಿನ ಗುಡ್ಡ ಕುಸಿದ ಭಾಗದಲ್ಲೇ ಮತ್ತೆ ಮಣ್ಣು ಕುಸಿತಾ ಇದೆ ಅಂತ ಹೇಳಿ. ಸೊ ಮಣ್ಣು ಕುಸಿತದಿಂದ ತೆರವು ಕಾರ್ಯಾಚರಣೆ ಈಗ ಸ್ಥಗಿತ ಮಾಡ್ತಾ ಇದ್ದಾರೆ. ಕಾರಣ ಕಷ್ಟ ಆಗತ್ತೆ ಇದನ್ನ ಕಾರ್ಯಾಚರಣೆ ಮಾಡಬೇಕಾದ್ರೆ. ಶಿರೂರು ಭಾಗದ ಸುತ್ತಮುತ್ತಲಿನ ಜನರು ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಅಂಗಡಿ ಮುಗ್ಗಟ್ಟುಗಳನ್ನ ಈಗ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಕಾರಣ ಬಿರುಕು ಬಿಟ್ಟಿರುತ್ತೆ ಅದು ಬೆಟ್ಟ. ಅಬ್ಬರದ ಮಳೆಯಿಂದಾಗಿ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ. ಆಮೇಲೆ ಒಂದು ಸಲ ಗುಡ್ಡ ಸಡಿಲ ಆದಾಗ ಅದರ ಇನ್ನೊಂದಿಷ್ಟು ಭಾಗಗಳು ಕೂಡ ಸಡಿಲ ಆಗಿರುತ್ತೆ, ಅದು ಕೂಡ ಬೀಳುವ ಹಂತದಲ್ಲೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರೆ ಅಲ್ಲಿರುವಂತಹ ಜನರನ್ನೆಲ್ಲ ಈಗ ಸ್ಥಳಾಂತರವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಸ್ಥಗಿತಗೊಳಿಸಿದ್ದಾರೆ. ಇನ್ನೆಷ್ಟು ಜನ ಒಳಗಡೆ ಸಿಕ್ಕಾಕೊಂಡಿದ್ದಾರೋ, ಏನಾಗಿದೆಯೋ ಪರಿಸ್ಥಿತಿ, ಬಹಳ ಕಷ್ಟ ಈ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದು. ಇವುಗಳನ್ನೆಲ್ಲ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಆದಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೋಡ್ಬಿಟ್ಟಿದ್ದೀವಿ ಕಣ್ಣಾರೆ, ಏನು ಪರಿಸ್ಥಿತಿಗಳು ಹೇಗೆ ಅಂತ ಹೇಳಿ. ಬಹಳ ಕಷ್ಟ ಕಾರ್ಯಾಚರಣೆಯನ್ನು ಮಾಡೋದು, ಗೊತ್ತೇ ಆಗಲ್ಲ. ಇನ್ನೂ ಕೊಡಗಿನಲ್ಲಿ ಅದೆಷ್ಟು ಜನ ಆ ಸಂದರ್ಭದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡು ಹೋದ್ರು, ಅವನ್ನೆಲ್ಲ ನೋಡೋಕ್ಕೆ ಆಗಲಿಲ್ಲ. ಯಾವ್ಯಾವ ಮನೆಯಲ್ಲಿರುವಂಥವ್ರು ಯಾರು ಹೋದ್ರು ಏನು ಗೊತ್ತೇ ಆಗಲಿಲ್ಲ ಆ ಪರಿಸ್ಥಿತಿಗಳು. ಸೊ ಸಾಧ್ಯ ಆದಷ್ಟು ಮಟ್ಟಿಗೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ 4 ಮೃತದೇಹಗಳನ್ನು ಈಗ ಆಚೆ ತೆಗೆದಿದ್ದಾರೆ. ಇನ್ನೆಷ್ಟು ಜನ ಒಳಗಡೆ ಸಿಕ್ಕಾಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನಿರಂತರವಾಗಿ ನಡೀತಾ ಇರುವಂಥದ್ದು, ಬಹಳಷ್ಟು ಸಮಸ್ಯೆ ಆಗ್ತಾ ಇರೋದು ಮಳೆಯ ಆರ್ಭಟ ಹೆಚ್ಚಾಗಿದೆ. ಜೊತೆಗೆ ಗುಡ್ಡವೂ ಕೂಡ ಈ ಭಾಗದಲ್ಲಿ ಕುಸಿತಾ ಇರೋದನ್ನ ಕಾಣ್ಬೋದಾಗಿದೆ. ನೀವು ನೋಡಬಹುದು ಈ ಭಾಗದಲ್ಲಿ ಮತ್ತೆ ಮೇಲ್ಭಾಗದ ಒಂದು ಪದರ ಈಗ ಬಿಟ್ಟಿರುವಂಥದ್ದು. ಹೀಗಾಗಿ ಅಪಾಯ ಹೆಚ್ಚಾಗುವ ಸಾಧ್ಯತೆಯಿಂದ ಈಗ ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತ ಮಾಡಿದ್ದಾರೆ. ಸುಮಾರು 100 ಜನ ಸಿಬ್ಬಂದಿಗಳು ಈ ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಬೋಕ್ಲೈನ್ಗಳು ಮತ್ತು ಬೇರೆ ಬೇರೆ ಸಾಮಗ್ರಿಗಳನ್ನ ಹೆಚ್ಚು ಇಲ್ಲಿ ಈಗ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿರುವಂಥದ್ದು. ಅಂಥದ್ರಲ್ಲಿ ಈಗ ಹೆಚ್ಚು ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಗುಡ್ಡ ಕೂಡ ಮತ್ತೆ ಕುಸಿಯುವಂತಹ ಸಾಧ್ಯತೆ ಇದ್ದಾವೆ. ಒಂದು ಭಾಗದಲ್ಲಿ ಅತಿ ಹೆಚ್ಚು ನೀರು ಹರಿದು ಬರ್ತಾ ಇದ್ದಾವೆ. ಈ ಭಾಗದಲ್ಲಿ ನೀರು ಹೆಚ್ಚಾಗಿ ಹರಿದು ಬಂದ ನಂತರದಲ್ಲಿ ಗುಡ್ಡ ಪದರಗಳು ಕೂಡ ಸಡಿಲವಾಗ್ತದೆ. ಅದರಿಂದಾಗಿ ಮತ್ತಷ್ಟು ಗುಡ್ಡ ಕುಸಿತವಾಗುವಂತಹ ಸಾಧ್ಯತೆಗಳಿದ್ದಾವೆ. ಇಂಥದ್ರಲ್ಲಿ ಈಗ ಅಪಾಯವನ್ನು ಲೆಕ್ಕಿಸದೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಈಗ ಮತ್ತೆ ಸದ್ಯದ ಮಟ್ಟಿಗೆ ಸ್ಥಗಿತ ಮಾಡಿರುವಂಥದ್ದು. ನಾಳೆ ಬೆಳಗ್ಗೆ 6:00ವರೆಗೆ ಮತ್ತೆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದರೆ ಎಷ್ಟು ಭಯ ಇದೆ ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಮತ್ತಷ್ಟು ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ನಿರಂತರವಾಗಿ ಈ ಭಾಗದಲ್ಲಿ ಮಳೆ ಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿ ಕಳಪೆ ಆಗಿರೋದ್ರಿಂದಾಗಿ ಇವತ್ತು ಇಂಥ ದೊಡ್ಡ ಒಂದು ಸ್ಥಿತಿಯನ್ನು ನೋಡಬೇಕಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಿರೋವಂಥದ್ದು. ಒಂದನೇದಾಗಿ ಈ ಶಿರೂರು ಭಾಗದಲ್ಲಾದರೆ ಹೊನ್ನಾವರ ಭಾಗದಲ್ಲಿಯೂ ಕೂಡ ಸಾಕಷ್ಟು ಗುಡ್ಡ ಕುಸಿತ ಆಗಿತ್ತು. ಹಿಂದೆ ಈ ತಂಡ್ರಗುಳಿಯ ಭಾಗದಲ್ಲೂ ಕೂಡ ಹೆದ್ದಾರಿ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತ ಆಗಿ 7 ಜನರು ಸಾವನ್ನಪ್ಪಿದ್ರು. ಅಂಥದ್ರಲ್ಲಿ ಈಗ ಶಿರೂರಿನಲ್ಲೂ ಕೂಡ ಈಗ 7 ಜನರು ಈಗ ಸಾವನ್ನಪ್ಪಿರೋದು ಅಧಿಕೃತವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಜನರು ಸತ್ತಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಒಂದು ಅಂಗಡಿಗಳಿದ್ದಾವೆ, ಅದ್ರ ಜೊತೆಗೆ ಮನೆಯೂ ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ. ಎಷ್ಟು ಜನ ಇದ್ದಾರೆ ಅಂತ ಜಿಲ್ಲಾಡಳಿತಕ್ಕೂ ಕೂಡ ಅಧಿಕೃತವಾಗಿ ಗೊತ್ತಿಲ್ಲ. ಇನ್ನು ಭಾಳಷ್ಟು ಜನರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ಇನ್ನು ಗ್ಯಾಸ್ ಟ್ಯಾಂಕರ್ ಕಾರ್ಯಾಚರಣೆಯನ್ನು ಕೂಡ ಸದ್ಯದ ಮಟ್ಟಿಗೆ ತಾಂತ್ರಿಕ ತೊಂದರೆಯಿಂದ ಆ ಭಾಗದಲ್ಲಿಯೂ ಕೂಡ ನಡೆದಿದ್ದಂತಹ ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಇನ್ನು NDRF ತಂಡ ಇರ್ಬೋದು, ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಜಾಗದಿಂದ ಈಗ ಹೋಗಿರುವಂಥದ್ದು. ಯಾಕಂತಂದರೆ ಯಾವುದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈಗ ಗುಡ್ಡ ಕುಸಿಯುವಂತಹ ಒಂದು ಆತಂಕ ಇರುವಂಥದ್ದು. ಇಂಥದ್ರಲ್ಲಿ ಈಗ ಕಾರ್ಯಾಚರಣೆ ಇನ್ನೂ 2 ದಿನ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇದ್ರೊಳಗಡೆ ಶವ ಇದೆ ಅನ್ನೋದು ಕೂಡ ಈಗ ಡೌಟ್ ಆಗ್ತಾ ಇರೋದು. ಅಥವಾ ಶವ ಇಲ್ಲದೇ ಇದ್ದರೆ ನೀರಿನಲ್ಲಿ ಏನಾದರೂ ಕೊಚ್ಕೊಂಡು ಹೋಗ್ಬೋದಾ ಎನ್ನುವಂಥ ಒಂದು ಸಂಶಯವೂ ಕೂಡ ಇದೆ. ಹಾಗಾಗಿ ನೀರಿನ ಭಾಗದಲ್ಲಿ ಕೂಡ ಶೋಧವನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಮತ್ತೆ ನಾಳೆ ಬೆಳಗ್ಗೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತೆ. ಈಗ ನಿರಂತರವಾಗಿ ಮತ್ತೆ ಗುಡ್ಡ ಕುಸಿತ ಇದೆ, ಜೊತೆಗೆ ಮಳೆಯೂ ಕೂಡ ಹೆಚ್ಚಾಗಿ ಬರ್ತಾ ಇದೆ. ಯಾವಾಗ ಏನಾಗುತ್ತೆ ಅನ್ನುವಂತಹ ಭಯದಲ್ಲಿ ಈ ಭಾಗದ ಜನರು ಇರುವಂತಾಗಿದೆ. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.